ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ನಿಯಮಾಯ ನಮಃ. ಓಂ ಸೂಕ್ತೈಃ ಕದಾ ನೂನಂ ತೇ ಮಘವನ್ ದಾಶೇಮ ವಿಶ್ವಾಮತೀರಾತತನೆ ತ್ವಾಯಾಧ ಮ ಇಂದ್ರ ಶೃಣವೋದ್ ಹವೇಮ ಉತೋ ಘಾತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ 425ನೇ ಭಾಗ ಇದು. ಇಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಿಯಮ ಎಂಬ 166ನೇ ನಾಮವನ್ನು ಮತ್ತೆ ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರವನ್ನು ಕೂಡ ನಾವೀಗ ನೋಡೋರಿದ್ದೇವೆ. ನಿಯಮ ಅಂದ್ರೆ ಏನು ಅನ್ನೋದನ್ನ ಮೊದಲು ನೋಡೋಣ. ಎಲ್ಲರನ್ನೂ ಕೂಡ ಇವನು ನಿಯಮಿಸ್ತಾನೆ, ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ. ಅಂತರ್ಯಾಮಿ ಅಂದ್ರೆ ಒಳಗಿದ್ದು ನಿಯಮಿಸುವವನು, ನಿಯಮ ಅಂದ್ರೆ ನಿಯಮಿಸುವವನು. ಮತ್ತೆ ನಾವು ಪಾಲಿಸುವಂಥ ಅಂತರಂಗ ಬಹಿರಂಗ ಶೌಚಕ್ಕೆ ಸಂಬಂಧಿಸಿದಂಥ ಅನೇಕ ನಿಯಮಗಳೇನಿವೆ, ಆ ಎಲ್ಲ ನಿಯಮಗಳಿಗೂ ಇವನೇ ನಿಯಾಮಕ. ಆ ನಿಯಮಗಳನ್ನೆಲ್ಲ ಮಾಡಿಕೊಟ್ಟವನೇ ಇವನು. ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಇರುವುದರಿಂದ ಹೀಗೆ ಆ ನಿಯಮಗಳನ್ನು ಮಾಡಿಕೊಟ್ಟವನವನು. ಮತ್ತೆ ಪಾಪಿಗಳನ್ನ ಕೆಳಗೆ ದಬ್ಬುವವನು. ಯಮಿಸುವುದು, ನಿಯಮಿಸುವುದು ಅಂದ್ರೆ ನಿಯಂತ್ರಿಸುವುದು. ಸಜ್ಜನರನ್ನ, ಭಗವಂತನ ಭಕ್ತರಾದವರನ್ನ ಮೇಲೆ ಕರ್ಕೊಂಡು ಹೋಗುವುದು, ಅದೇ ಅವರಿಗೆ ನಿಯಮ. ಪಾಪಿಗಳನ್ನ ಕೆಳಗೆ ದಬ್ಬುವುದು, ಅದು ಅವರಿಗೆ ನಿಯಮ. ಮತ್ತೆ ಎಲ್ಲ ಕಡೆ ಇರುವವನು. ನೀ ಅಂದ್ರೆ ಚೆನ್ನಾಗಿ ಅಂತ ಅರ್ಥ. ಯ ಅಂದ್ರೆ ಎಲ್ಲಾ ಕಡೆ ಇರುವವನು, ಪೂರ್ಣವಾಗಿ ವ್ಯಾಪ್ತ ಅಂತ ಅರ್ಥ. ಮ ಅಂದ್ರೆ ನಿರ್ಮಿಸುವವನು, ಜಗತ್ತೆಲ್ಲವನ್ನು ಕೂಡ ಇದ್ದು ನಿರ್ಮಿಸುವವನು. ಮತ್ತೆ ತಿಳಿಯುವುದು ಅಂತನೂ ಅರ್ಥ ಇದೆ. ಎಲ್ಲರ ಒಳಗೂ ಹೊರಗೂ ಇದ್ದು ಅವರೆಲ್ಲರನ್ನೂ ಸರಿಯಾಗಿ ತಿಳಿಯುವವನು. ನಾವು ಒಳಗಿದ್ರೆ ಹೊರಗಿಲ್ಲ, ಹೊರಗಿದ್ರೆ ಒಳಗಿಲ್ಲ. ಮತ್ತು ಆ ಒಳಗೂ ಹೊರಗೂ ನಾವು ತಿಳಿದಿದ್ದಷ್ಟನ್ನ, ನಮ್ಮನ್ನಾದ್ರೂ ನಾವು ತಿಳಿದಿದ್ದಷ್ಟನ್ನ, ಬೇರೆಯವರಾದ್ರೂ ನಾವು ತಿಳಿದಿದ್ದಷ್ಟನ್ನ. ಹೀಗೆ ನಮಗೆ ಯಾವುದೂ ಪೂರ್ಣವಾಗಿ ಅರಿವಿಗೆ ಬಂದಿರೋದಿಲ್ಲ. ಆದರೆ ಪರಮಾತ್ಮ ಎಲ್ಲವನ್ನೂ ಕೂಡ ಪೂರ್ಣವಾಗಿ ಪ್ರವೇಶಿಸಿದವನು, ಮತ್ತೆ ಅದೆಲ್ಲವನ್ನೂ ಕೂಡ ಅರಿತವನೂ ಹೌದು. ಈ ಕಾರಣಕ್ಕಾಗಿ ಆತನನ್ನ ನಿಯಮ ಅಂತ ಹೇಳ್ತಾರೆ. ಯ ಅಂದ್ರೆ ವಾಯು, ಜ್ಞಾನಿಯಾದಂತಹ ವಾಯು. ಆ ವಾಯುವಿಗೂ ಕೂಡ ಜ್ಞಾನವನ್ನು ಕೊಟ್ಟವನು. ಮತ್ತೆ ವಾಯು ಅಲ್ಲದೇನೆ ಉಳಿದವರೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಟ್ಟವನು. ಎಲ್ಲಾ ಜಗತ್ತಿನಲ್ಲಿ ಯಾರೇ ಜ್ಞಾನಿಗಳಿದ್ರು ಆ ಎಲ್ಲಾ ಜ್ಞಾನಿಗಳಿಗೂ ಕೂಡ ಜ್ಞಾನ ಏನಾದರೂ ಬರುವುದಿದ್ರೆ ಇವನಿಂದಲೇ ಬರಬೇಕು. ಆದ್ರಿಂದ ಆತ ನಿಯಮ. ಈ ಬೃಹತಿ ಮಂತ್ರವು ಕೂಡ ಅದನ್ನೇ ಹೇಳ್ತಾ ಇದೆ. ನಮಗೆ ನೀನು ಜ್ಞಾನವನ್ನು ಕೊಟ್ಟವನು, ಮತೀಹಿ ಆತತನೆ ಅಂತ ಹೇಳ್ತಾ ಇದೆ. ಆ ದೃಷ್ಟಿಯಿಂದ ಬೃಹತಿ ಮಂತ್ರಕ್ಕೂ ಈ ನಾಮಕ್ಕೂ ಇರೋ ಸಂಬಂಧ ದೃಷ್ಟಿಯಿಂದಲೂ ಜ್ಞಾನದಾಯಕ ಅಂತನ್ನುವುದು ಹೆಚ್ಚು ನಮಗೆ ಪ್ರಸ್ತುತವಾದಂತಹ ಅರ್ಥ. ಎಲ್ಲ ಸ್ತೋತ್ರಗಳನ್ನ, ಮಾ ಅಂದ್ರೆ ಸ್ತೋತ್ರಗಳು, ಆ ಸ್ತೋತ್ರಗಳನ್ನ ಇವನು ಹೊಂದಿದವನು. ಹೊಂದುವುದು ಅಂದ್ರೆ ಅದೆಲ್ಲವನ್ನು ಕೇಳುವುದು ಅಂತ ಒಂದು ಅರ್ಥ ಆಗ್ತದೆ. ಹೀಗೆ ಭಕ್ತರು ಮಾಡುವಂತಹ ಸ್ತೋತ್ರಗಳನ್ನ, ಶಾಸ್ತ್ರದ ಸ್ತೋತ್ರಗಳನ್ನ ಕೇಳುವವನು. ಆದ್ರಿಂದ ಆತ ನಿಯಮ. ಮತ್ತೆ ಭಕ್ತರು ಮಾಡುವಂತಹ ಪೂಜೆಯನ್ನ ಸ್ವೀಕಾರ ಮಾಡುವವನು. ಮಾ ಅಂದ್ರೆ ಪೂಜಾನೂ ಹೌದು. ಮಾನೆ ಅಂತ ಧಾತು ಇರುವುದರಿಂದ ಆ ಧಾತುವಿಗನುಸಾರವಾಗಿ ಎಲ್ಲರ ಸನ್ಮಾನವನ್ನ ಭಕ್ತರು ಕೊಡುವಂತಹ
ಸನ್ಮಾನ ರೂಪವಾದಂತಹ ಪೂಜಾವನ್ನ ಸ್ವೀಕಾರ ಮಾಡುವವನು. ಮತ್ತೆ ಯಾವುದು ಜ್ಞಾನ ಯಾವುದು ಅಜ್ಞಾನ ಅಂತ ಈ ಜಗತ್ತಿಗೆ ತಿಳಿಸಿಕೊಡುವಂಥವನು ಅವನೇ ಆಗಿದ್ದಾನೆ. ಆದ್ರಿಂದ ಅವನಿಗೆ ನಿಯಮ ಅಂತ ಹೆಸರು. ಇವಿಷ್ಟು ಆ ಶಬ್ದ ನಮಗೆ ತಿಳಿಸುವಂತಹ ಕೆಲವು ಅರ್ಥಗಳು, ಮುಖ್ಯವಾದಂತಹ ಅರ್ಥಗಳು. ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮೊದಲಾದವರೆಲ್ಲ ಏನು ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. 7ನೇ ಮಂಡಲದ 29ನೆಯ ಸೂಕ್ತ ನಡೆದಿದೆ. ಅಲ್ಲಿ ಈಗ ನಾವು ನೋಡ್ತಿರುವಂತಹ ಮಂತ್ರ 3ನೇ ಮಂತ್ರ ಮತ್ತು 4ನೇ ಮಂತ್ರ, ಇವೆರಡರ ಸಂಯುಕ್ತ ರೂಪವೇ ಈ ಬೃಹತಿ. ಕಾತೆ ಅಸ್ತ್ಯರಂಕೃತಿ ಸೂಕ್ತೈ ಕದಾ ನೂನಂತೆ ಮಘವನ್ ದಾಶೇಮ ವಿಶ್ವಾಮತೀರಾತತನೆ ತ್ವಾಯಾಧಾಮ ಇಂದ್ರ ಶೃಣವೋ ಹವೇಮ ಅಂತ 3ನೇ ಮಂತ್ರ. ಮುಂದೆ ಉತೋಘಾತೆ ಪುರುಷ್ಯ ಇದಾಸನ್ ಯೇಷಾಂ ಪೂರ್ವೇಶಾಮಶೃಣೋ ಋಷೀಣಾಂ ಅಂತ ಮಂತ್ರ. ಇವಿಷ್ಟು ಮಂತ್ರಗಳಲ್ಲಿ 3ನೇ ಮಂತ್ರದಲ್ಲಿ ಕಾತೆ ಅಸ್ತರಂಕೃತಿ ಅನ್ನೋದನ್ನ ಹೊರತುಪಡಿಸಿದ್ದಾರೆ. ಅದು ಹಿಂದಿನ ಮಂತ್ರಕ್ಕೆ ಸಂಬಂಧಿಸಿದ್ದಾಗಿದೆ. ಸೂಕ್ತೈ ಕದಾ ನೂನಂತೆ ಮಘವನ್ ದಾಶೇಮ ವಿಶ್ವಾಮತಿ ರಾತತನೆ ತ್ವಯಾಧ ಮ ಇಂದ್ರ ಶೃಣವೋ ಹವೇಮ ಉತೋಘಾತೆ ಅಂತ ಈ ಬೃಹತಿ ಮಂತ್ರವನ್ನ ಸಂಪಾದಿತವಾದನ್ನ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ನಾವು ನೋಡ್ತೇವೆ. ಈ ಮೂಲ ಮಂತ್ರಕ್ಕೆ ಅರ್ಥ ಏನು ಅದನ್ನ ನಾವೀಗ ನೋಡಬೇಕು. ನಾವು ಸೂಕ್ತ ಮಂತ್ರಗಳಿಂದ ನಿನಗೆ ಸ್ತೋತ್ರ ಮಾಡ್ತಾ ಇದ್ದಾಗ ನಿನಗೆ ಏನು ಅಲಂಕಾರ ಮಾಡಿದಂತಾಗ್ತದೆ ಅದು ನಾವು ಹಿಂದೆ ನೋಡಿದ್ದೀವಿ. ಆದರೆ ಮೂಲ ಮಂತ್ರದಲ್ಲಿ ಕಾತೆಯ ಅಸ್ತಲಂಕೃತಿ ಅನ್ನುವುದು ಇರುವುದರಿಂದ ಅದನ್ನು ಮತ್ತೊಂದ್ಸರಿ ನೋಡ್ತಾ ಇದ್ದೀವಿ. ಈ ಬೃಹತಿ ಮಂತ್ರಕ್ಕೆ ಕಾತೆ ಅಸ್ತಲಂಕೃತಿ ನಿನಗೇನು ಅಲಂಕಾರ ಅಂತ ನಾವು ಸೇರಿಲ್ಲದೆ ಇರಬಹುದು, ಮೂಲ ಮಂತ್ರದಲ್ಲಿ ಸೇರಿದೆ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು. ಭಗವಂತನೇ, ನಿನಗೆ ಇಂದ್ರನೇ, ನಾವು ನಿನಗೆ ಯಾವಾಗ ಪ್ರೀತಿಯನ್ನು ಕೊಟ್ಟೆವು, ದಾಶೇಮ ಅಂದ್ರೆ ಪ್ರೀತಿಯನ್ನು ಕೊಟ್ಟೆವು ಅಂತ ಹೇಳ್ತಾರೆ ಸಾಯಣಾಚಾರ್ಯರು. ಮತ್ತೆ ನಿನ್ನ ಅಪೇಕ್ಷೆ ಆಜ್ಞೆಗನುಸಾರವಾಗಿಯೇ ಎಲ್ಲಾ ಥರದ ಮತಿ ಅಂದ್ರೆ ಸ್ತೋತ್ರಗಳು, ಆ ಸ್ತೋತ್ರಗಳೆಲ್ಲವನ್ನು ಕೂಡ ನಾನು ಮಾಡ್ತೇನೆ ಅಂತ ಈ ಭಕ್ತ ಹೇಳ್ತಾ ಇದ್ದಾನೆ. ಮತ್ತೆ ಆ ಕಾರಣದಿಂದ ನಾನು ಮಾಡುವ ಈ ಸ್ತೋತ್ರಗಳನ್ನ, ಈ ಹವ ಅಂದ್ರೆ ಸ್ತೋತ್ರಗಳು, ಅದನ್ನು ಶೃಣವಹ ನೀನು ಬಂದು ಕೇಳಬೇಕು. ಉತೋಘಾತೆ, ಘ ಅನ್ನುವುದು ವಿಶೇಷ ಅರ್ಥವನ್ನು ನೀನು ಕೊಡುವುದಿಲ್ಲ, ಪಾದಪೂರಣೆಗಾಗಿರುವಂಥದ್ದು. ಒಂದೊಂದು ನಿರ್ದಿಷ್ಟವಾದ ಛಂದಸ್ಸಲ್ಲಿ ಎಷ್ಟೆಷ್ಟು ಅಕ್ಷರಗಳಿರಬೇಕೋ ಅದನ್ನ ಪೂರ್ಣ ಮಾಡಲಿಕ್ಕಾಗಿರುವಂಥದ್ದು ಘ ಅಂತ ಸಾಯಣಾಚಾರ್ಯರು ವರ್ಣನೆ ಮಾಡ್ತಾರೆ. ಇದಿಷ್ಟು ಸಾಯಣಾಚಾರ್ಯರು ನಮಗೆ ತೋರಿಸಿಕೊಟ್ಟಂತಹ ಅರ್ಥ ಆಯಿತು. ಇನ್ನು ಮುಂದೆ ಈ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಮಾಡಿದಂತಹ ಅರ್ಥವನ್ನು ನೋಡುವುದಕ್ಕಿಂತ ಮೊದಲು ಮೂಲ ಋಗ್ವೇದದ ಮಂತ್ರಕ್ಕೇನೆ ಭಗವಂತಾಚಾರ್ಯರು ಕೂಡ ಅರ್ಥ ಬರೆದಿದ್ದಾರಲ್ಲ, ಅವ್ರೇನು ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ನಿಯಮ ಅನ್ನೋ ನಾಮಕ್ಕೆ ಸಂಬಂಧಿಸಿದಂತೆ ಅವರು ಹೇಳುವ ಬೃಹತಿ ಮಂತ್ರ ಬೇರೆ ಇದೆ. ಶೃಣವ ಇಮಾನ ಕಾತೆ ಅಸ್ತರಂಕೃತಿ ಸೂಕ್ತೈ ಕದಾ ನೂನಂ ತೇ ಮಘವನ್ ದಾಶೇಮ ವಿಶ್ವಾಮತಿ ರಾ ತತನೆ ತ್ವಾಯ ಅಂತಿದಿಷ್ಟು ನಿಯಮ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿ. ಮತ್ತೆ ಜ್ಞಾನಿಗಳಿಗೆ, ವಾಯು ಮೊದಲಾದ ಎಲ್ಲ ಜ್ಞಾನಿಗಳಿಗೂ ಜ್ಞಾನವನ್ನು ಕೊಟ್ಟವನು ಇದೇ ಭಗವಂತನೇ. ಭಕ್ತರ ಪೂಜೆಯನ್ನು ಸ್ವೀಕಾರ ಮಾಡುವವನು, ಭಕ್ತರ ಸ್ತೋತ್ರವನ್ನು ಸ್ವೀಕಾರ ಮಾಡುವವನು ಅನ್ನೋ ಅರ್ಥಗಳನ್ನೆಲ್ಲ ಹೇಳಿದವರು ಕೂಡ ಅವರೇ. ಅವರ ದೃಷ್ಟಿಯಲ್ಲಿ ಮೂಲ ಮಂತ್ರಕ್ಕೆ ಅರ್ಥ ಏನು? ಕಾತೆ ಅಸ್ತರಂಕೃತಿ, ನಿನಗೇನು ಅಲಂಕಾರ? ಅಂಥ ಅಲಂಕಾರವನ್ನ ನಾವು ಸೂಕ್ತೈ ಪೌರುಷಾದಿಭಿ, ಪುರುಷ ಸೂಕ್ತ ಮೊದಲಾದ ಸೂಕ್ತಗಳಿಂದ ನಿನಗೆ ನಾನು ಅಲಂಕಾರವನ್ನ ಯಾವಾಗ ಮಾಡೇವು? ದಾಶೇಮ ಅಂದ್ರೆ ಮಾಡಿಯೇವು, ಯಾವಾಗ ನಿನ್ನನ್ನು ಒಲಿಸಿಕೊಂಡೇವು ಅಂತ ಸಾಯಣಾಚಾರ್ಯ ಹೇಳ್ತಾರೆ. ಯಾವಾಗ ನಿನಗೆ ನಾವು ಸ್ತೋತ್ರವನ್ನು ಮಾಡಿಯೇವು,
ಆ ಅಲಂಕಾರವನ್ನು ಮಾಡಿಯೇವೋ ಅಂತ ಭಗವಂತಾಚಾರ್ಯರು ಅದನ್ನ ಹೇಳ್ತಾರೆ. ಇಂದ್ರನೇ, ಪರಮೇಶ್ವರನೇ, ತ್ವಾಯ ನಿನ್ನ ಭಕ್ತನಾದಂತಹ ಸಾಧಕನಿಗೆ, ತ್ವದೀಯ ಅಂತ ಅರ್ಥ. ತ್ವಾಯ ಅಂದ್ರೆ ತ್ವದೀಯಾಯ ಅಂತ ಭಕ್ತನಾದ ವಾಯುವಿಗೆ ನೀನು ಎಲ್ಲಾ ಜ್ಞಾನಗಳನ್ನು ಕೂಡ ಕೊಟ್ಟಿದ್ದಿ. ಎಲ್ಲಾ ಜ್ಞಾನಗಳನ್ನು ಕೊಡುವುದಂದ್ರೆ ಭಗವಂತ ಈಶಾಜನ್ಯತ್ರ ಸರ್ವ ವಿಷಯಿಣೀಹಿ ಬುದ್ಧಿ. ಭಗವಂತನನ್ನು ಬಿಟ್ಟರೆ ಉಳಿದೆಲ್ಲವನ್ನೂ ಆ ವಾಯು ತಿಳಿದಿದ್ದಾನೆ. ಅಂಥದ್ದೆಲ್ಲವನ್ನೂ ಕೂಡ ನೀನೇ ಕೊಟ್ಟಿದ್ದೆ. ಮತ್ತೆ ನಿನ್ನ ಭಕ್ತರು ನಿನಗೆ ಏನು ಈ ಹವಗಳನ್ನ, ಹವ ಅಂದ್ರೆ ಹವನ, ಮಂತ್ರಗಳು, ಆಹ್ವಾನಗಳು, ಪ್ರಾರ್ಥನೆಗಳು, ಅವುಗಳನ್ನು ಮಾಡ್ತಾ ಇದ್ದಾರೆ. ನೀನು ಅದನ್ನ ಶ್ರವಣ ಮಾಡುವ ಅಂತ ಕೇಳ್ತಾರೆ. ಉತೋ ಅದೂ ಅಲ್ದೇನೆ ಅಂತ ಹೀಗೆ ಅರ್ಥ ಅದಕ್ಕೆ, ಉತೋ ಅಂತ ಶಬ್ದಕ್ಕೆ. ಪ್ರಸಿದ್ಧಿ ಅನ್ನೋ ಅರ್ಥವನ್ನು ಹೇಳ್ತಾರೆ ಭಗವಂತ ಆಚಾರ್ಯರು. ಯಾವುದೂ ಕೂಡ ಪಾದಪೂರ್ಣೆಗಾಗಿರುವುದಲ್ಲ. ನವೇದೇಶು ಸ್ವರಂ ಕಿಂಚಿತ್ ವರ್ಣೋವಾ ವ್ಯರ್ಥಯಿಷ್ಯತೆ ಯಥಾಯೋಗ್ಯಂ ಚಾರ್ಥ ಭೇದ ಊಹ್ಯ ಸರ್ವತ್ರ ವೇದಿಭಿ ಅಂತ ಐತರೇಯ ಉಪನಿಷತ್ ಭಾಷ್ಯ ಹೇಳಿದೆ. ಯಾವುದು ಕೇವಲ ಪಾದಪೂರ್ತಿಗಾಗಿ ಅರ್ಥ ಹೇಳುವ ಉದ್ದೇಶವಿಲ್ಲದೆ ಏನನ್ನು ಯಾವ ಶಾಸ್ತ್ರವೂ ಕೂಡ ಹೇಳೋದಿಲ್ಲ. ಎಲ್ಲವೂ ಅರ್ಥವನ್ನ, ನಿರ್ದಿಷ್ಟವಾದ ಅರ್ಥವನ್ನು ಹೇಳುವ ಉದ್ದೇಶದಿಂದಲೇ ಎಲ್ಲಾ ಶಬ್ದಗಳು ಕೂಡ ಇರ್ತವೆ. ಆದ್ರಿಂದ ಪಾದಪೂರ್ಣೆಗಾಗಿ ಅಂತ ಯಾವುದನ್ನಾದ್ರೂ ಹೇಳುವುದು ಅನುಚಿತ. ಆದ್ರಿಂದ ಘ ಅನ್ನುವುದು ಪ್ರಸಿದ್ಧಿ ಮತ್ತೆ ನಿಶ್ಚಯ ಇತ್ಯಾದಿಗಳನ್ನ ಹೇಳ್ತದೆ. ಮುಂದೆ ಈ ಮಂತ್ರಕ್ಕೆ ಭಗವಂತ ಆಚಾರ್ಯ ಹೇಳಿದ ಅರ್ಥ ಆದಮೇಲೆ ರಘುನಾಥ ಸ್ವಾಮಿಗಳು ಹೇಳಿದಂತಹ ಅರ್ಥವನ್ನು ನೋಡೋಣ. ಭಗವಂತನ ಸಂಬೋಧನೆ. ವಯಂ ಸ್ತೋತ್ರೈಹಿ, ಸೂಕ್ತೈಹಿ ಅಂದ್ರೆ ಸ್ತೋತ್ರಗಳಿಂದ, ಮಂತ್ರಗಳಿಂದ ನಿನಗೆ ನೂನಂ ಅಂದ್ರೆ ನಿಶ್ಚಯವಾಗಿಯೂ ಹವಿರಾದಿಗಳನ್ನ, ಹವಿಸ್ಸು ಮೊದಲಾದವುಗಳನ್ನ ಕೊಡಬೇಕಾಗಿದೆ. ಮಂತ್ರಗಳನ್ನು ಉಚ್ಚರಿಸ್ತಾ ನಾವು ನಿನಗೆ ಹವಿಸ್ಸುಗಳನ್ನು ಕೊಡಬೇಕಾಗಿದೆ. ಕದಾ ದಾಶೇಮ, ದಾಶೇಮ ಅಂದ್ರೆ ದದ್ಮಹ, ನಿನಗೆ ನಾನು ಯಾವಾಗ ಇದನ್ನು ಕೊಡೋಣ ಅಂತ ಈ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಮತ್ತೆ ನೀನು ತ್ವಾಯ ನಿನ್ನ ಭಕ್ತನಾದಂತಹ ಯಾವುದೇ ಸಾಧಕನಿಗೆ ವಿಶ್ವಾಹ ಸಮಸ್ತಾಹ ಎಲ್ಲಾ ರೀತಿಯಾದಂತಹ ಜ್ಞಾನಗಳನ್ನು ನೀನೇ ಕೊಟ್ಟಿದ್ದಿ. ಆ ತತನೆ ಅಂದ್ರೆ ಜ್ಞಾನದ ವಿಸ್ತಾರವನ್ನ ಮಾಡಿಸ್ದೆ. ಆದ್ರಿಂದಲೇ ಅಥವಾ ಮತ್ತು ನಾನು ಮಾಡುವಂತಹ ನಿನ್ನ ಈ ಮಂತ್ರಗಳನ್ನ, ನಿನ್ನನ್ನು ಕುರಿತು ನಾನೇನು ಆಹ್ವಾನ ಮಾಡ್ತೇನೆ ಆ ಆಹ್ವಾನಗಳನ್ನೆಲ್ಲ ಕೇಳುಬಾ, ಶುಣು, ಕೇಳುಬಾ ಅಂತ ಅದರ ಅರ್ಥ. ಘ ಅನ್ನುವುದು ಆಶ್ಚರ್ಯ. ಭಗವಂತನ ವಿಷಯದಲ್ಲಿ ನಾನು ಸ್ತೋತ್ರ ಮಾಡ್ತಿರುವುದು ಒಂದು ಆಶ್ಚರ್ಯ, ಭಗವಂತ ಅದನ್ನು ಕೇಳ್ತಾನೆ, ಅದು ಕೂಡ ಒಂದು ದೊಡ್ಡ ಆಶ್ಚರ್ಯ ಅಂತ ಹೇಳ್ತಾರೆ. ಹೀಗಿಲ್ಲಿ ಆ ಮಂತ್ರದಲ್ಲಿ ನೀನು ಭಕ್ತರಿಗೆ ಜ್ಞಾನವನ್ನು ವಿಸ್ತರಿಸ್ತಿ ಅಂತ ಬಂದಿದೆ. ಅದನ್ನೇ ನಿಯಮ ಎಂಬ ಶಬ್ದವೂ ಹೇಳ್ತದೆ. ಯಾಕೆಂದ್ರೆ ನಿಯಮಯತಿ ಇತಿ ನಿಯಮ, ಭಕ್ತರಿಗೆ ಯಮಯತಿ, ನಿಯಮಯತಿ ಅಂದ್ರೆ ಕೊಡ್ತಾನೆ. ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದನ್ನ ನಿಯಮೇನ ಅವನು ಕೊಡ್ತಾನೆ. ನಿಯಮಯತಿ ಅನ್ನೋದಕ್ಕೆ ನೇರವಾಗಿ ಕೊಡ್ತಾನೆ ಅನ್ನುವಂಥ ಅರ್ಥ ಇಲ್ಲದೆ ಹೋದ್ರೂ ಕೂಡ ಈ ಆಂಗ್ಲ ಭಾಷೆಯಲ್ಲಿ ಎನ್ಶ್ಯೂರ್ ಅಂತೇನು ಕ್ರಿಯಾಪದ ಹೇಳ್ತಾರಲ್ಲ, ಅದನ್ನ ಖಾತ್ರಿಪಡಿಸ್ತಾನೆ ಅಂತ. ಅವರವರಿಗೆ ಏನೇನು ಸಿಗಬೇಕೋ ಆ ಸಿಗುವುದೆಲ್ಲವನ್ನೂ ಅವನು ನಿಶ್ಚಿತಪಡಿಸ್ತಾನೆ ಅಂತ ಅರ್ಥ. ಹಾಗಾಗಿ ನಿಯಮಯತಿ ಅನ್ನುವುದಕ್ಕೆ ಕೊಡ್ತಾನೆ ಅಂತ ಅರ್ಥ ಅಲ್ಲ, ನಿಶ್ಚಿತಪಡಿಸ್ತಾನೆ, ರೆಗ್ಯುಲರೈಸ್ ಮಾಡ್ತಾನೆ ಅಂತ ಅರ್ಥ. ಆದ್ರಿಂದ ಕೊಡ್ತಾನೆ ಅನ್ನುವಂಥ ಅರ್ಥ ಬರ್ತದೆ. ಅದಕ್ಕಾಗಿ ನಿಯಮ ಅಂದ್ರೆ ಎಲ್ಲರಿಗೂ ಜ್ಞಾನವನ್ನು ಕೊಡುವಂಥವನು, ಇದು ಮುಖ್ಯವಾದಂಥ ಅರ್ಥ. ಅದಕ್ಕೆ ಬೃಹತಿ ಮಂತ್ರಕ್ಕೂ ಆ ನಾಮಕ್ಕೂ ಸಂಬಂಧ ಇದೆ ಅಂತ ನಾವು ಅದನ್ನು ಅನುಸಂಧಾನಿಸಬೇಕು. ಮುಂದೆ ನನ್ನ ಅರ್ಥ, ಇಲ್ಲಿರುವ ಈ ಎಲ್ಲ ಜ್ಞಾನಿಗಳು ಹೇಳಿದಂಥ ಅರ್ಥವನ್ನೇ ನಾನು ಹೆಚ್ಚು ಕಡಿಮೆ ತಗೊಂಡಿದ್ದೇನೆ. ಭಗವನ್ ಅಂದ್ರೆ ಜೀವನ ಯಜ್ಞಕ್ಕೆ ಪತಿಯಾದ ಭಗವಂತನೇ. ವಯಂ ನಾವು, ಕದಾ ಯಾವಾಗ, ತೇ ನಿನಗೆ, ಸೂಕ್ತ ಈ ಮಂತ್ರಗಳಿಂದ, ನೂನಂ ನಿಶ್ಚಿತವಾಗಿಯೂ, ದಾಶೇಮ ಹವಿರಾದಿಗಳನ್ನು ಕೊಡೋಣ, ಹವಿಸ್ಸು ಮೊದಲಾದವುಗಳನ್ನು ಕೊಡೋಣ. ಇದು ರಘುನಾಥ ಸ್ವಾಮಿಗಳು ಮತ್ತೆ ಭಗವಂತಾಚಾರ್ಯ ಹೇಳಿದಂತಹ ಅರ್ಥ.
ನಿನ್ನನ್ನು ಯಾವಾಗ ನಾವು ಒಲಿಸಿಕೊಂಡೇವೋ ಪ್ರೀಣಯಾಮ ಅಂತ ಸಾಯಣಾಚಾರ್ಯ ಹೇಳಿದ ಅರ್ಥ. ಅಧ ಅಂದ್ರೆ ಮತ್ತೂ ಕೂಡ ಅಪಿಚ ಅಂತ ಅರ್ಥ. ಅಧ ಅಂದ್ರೆ ನೀನು ಏನ್ ಮಾಡಿದ್ದಿ, ತ್ವಾಯ ನಿನ್ನ ಭಕ್ತನಾದಂತಹ ಸಾಧಕನಿಗೆ ಎಲ್ರಿಗೂ ಕೂಡ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ ಹೇಳಿದರು. ಬ್ರಹ್ಮ ಇಂದ್ರ ರುದ್ರ ಮೊದಲಾದವರಿಗೆ, ಲಕ್ಷ್ಮೀದೇವಿಗೂ ಕೂಡ ಯಾರಿಂದಲೇ ಜ್ಞಾನಸ್ಫೂರ್ತಿ ಬರಬೇಕೋ ಆ ಗುರುವಾದಂತಹ ಭಗವಂತನಿಗೆ ನಮಸ್ಕಾರ ಅಂತ ಆ ಮಂತ್ರ ಹೇಳ್ತದೆ. ಹಾಗಾಗಿ ತ್ವಾಯ ಅಂದ್ರೆ ನಿನ್ನ ಭಕ್ತನಿಗೆ ಅಂದ್ರೆ ಭಕ್ತನಾದಂತಹ ಎಲ್ಲಾ ಸಾಧಕ ವರ್ಗಕ್ಕೂ ಆತತನೆ ನೀನು ಅವರಿಗೆ ಅದನ್ನು ಕೊಡ್ತಿ. ಉತ ಅದಲ್ಲದೆ ಇಂದ್ರ ಭಗವಂತನೇ ಮೇ ನನ್ನ ನಾನು ಮಾಡುವಂತಹ ಇಮಾ ಅಂದ್ರೆ ಇಮಾನಿ ತೇ ತವ ನಿನ್ನ ಕುರಿತಾದಂತಹ ಹವಾ ಅಂದ್ರೆ ಹವನಗಳನ್ನ ಆಹ್ವಾನಗಳನ್ನ ಸ್ತೋತ್ರಗಳನ್ನ ಶೃಣವಹ ಕೇಳು, ಘ ಅಂತ ಆಶ್ಚರ್ಯ ಅಥವಾ ನಿಶ್ಚಯ ಅಂತಲೂ ಹೇಳ್ಬೋದು. ಹಿಂದೆ ಭಾಗವತ ತಾತ್ಪರ್ಯದಲ್ಲಿ 4ನೇ ಸ್ಕಂದದಲ್ಲಿ ಬಂದ ಕಡೆ ಘ ಅನ್ನುವುದು ನಿಶ್ಚಯ ಅನ್ನೋದನ್ನು ತೋರಿಸ್ತದೆ ಅಂತ ನೋಡಿದ್ದೀವಿ. ಅಂತೂ ಅದು ಕೇವಲ ಪಾದಪೂರ್ಣಿಗಾಗಿರುವಂತಹ ವ್ಯರ್ಥಾಕ್ಷರ ಅಲ್ಲ, ಅದು ಯಾವುದೋ ಒಂದು ನಿಶ್ಚಯವನ್ನ ಮತ್ತೆ ಆಶ್ಚರ್ಯವನ್ನ ತೋರಿಸುವಂತಹ ಶಬ್ದ. ಹಾಗಾದ್ರೆ ನಿಯಮ ಅಂದ್ರೆ ಅರ್ಥ ಏನು? ನಿಯ ಅಂದ್ರೆ ನಿಯಾನಿ ನಿಶ್ಚಿತಾನಿ ಜ್ಞಾನಾನಿ, ಯಥಾರ್ಥ ಜ್ಞಾನಗಳನ್ನು ದೃಢವಾದ ಜ್ಞಾನಗಳನ್ನ. ಯಾ ಪ್ರಾಪಣೆ ಅಂತ ಧಾತು ಇದೆ, ಅದರಿಂದ ಯ ಅಂದ್ರೆ ಜ್ಞಾನ ಅಂತ ಅರ್ಥ, ನೀ ಅಂದ್ರೆ ನಿಶ್ಚಿತವಾದ್ದು ಅಂತ ಅರ್ಥ. ಯಥಾರ್ಥವಾದ ಜ್ಞಾನವನ್ನು ದೃಢವಾದ ಜ್ಞಾನವನ್ನ. ಮಾ ಅಂದ್ರೆ ಮಿನೋತಿ, ಮಾ ಅಂದ್ರೆ ಮಾನಂ ಜ್ಞಾನಂ ಲಯಶ್ಚೈವ ಮರ್ಯಾದಾ ಚೈವ ಕಥ್ಯತೆ ಉತ್ಪಾದನಂ ಸಂಖ್ಯಾನಂ ನಿರ್ಮಾಣಂ ಅಂತ ಹೀಗೆಲ್ಲ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಆಚಾರ್ಯ ಹೇಳಿದ್ದಾರೆ. ಹಿಂದೆ ಅನೇಕ ಬಾರಿ ನೋಡಿದ್ದೀವಿ. ಈ ಎಲ್ಲ ಅನೇಕ ಜ್ಞಾನಿಗಳು ಕೂಡ ಆ ವ್ಯಾಖ್ಯಾನವನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. ಆದ್ರಿಂದ ಮ ಅಂದ್ರೆ ಮಿನೋತಿ ಕೊಡ್ತಾನೆ ಭಕ್ತರಿಗೆ, ಅದಕ್ಕಾಗಿ ಆತನನ್ನು ನಿಯಮ ಅಂತ ಹೇಳಬೇಕು. ಈ ಅರ್ಥವನ್ನೇ ಬೃಹತಿ ತ್ವಾಯ ವಿಶ್ವಾಮತಿ ಆತತನೆ ಅಂತ ಹೇಳಿದೆ. ಬೃಹತಿ ಮಂತ್ರ ತ್ವಾಯ ಭಕ್ತನಾದವನಿಗೆ ಎಲ್ಲಾ ಜ್ಞಾನಗಳನ್ನು ಕೂಡ ಕೊಡುವವನು ಈ ಭಗವಂತ ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಮತ್ತೆ ಭಗವಂತಾಚಾರ್ಯರು ಅವರೆಲ್ಲರೂ ಕೂಡ ಹೇಳೇ ಇದ್ದಾರೆ. ಆದ್ರಿಂದ ಇಲ್ಲಿ ನಾನು ಹೊಸ ಅರ್ಥವನ್ನೇನು ಬರೆದಿಲ್ಲ. ಸಹಜವಾಗಿಯೇ ಆ ಮಂತ್ರಗಳಿಂದ ಬರುವಂತಹ ಅರ್ಥನೇ ಅದು, ಅದನ್ನೇ ನಾನು ಕೂಡ ಇಟ್ಕೊಂಡಿದ್ದೇನೆ. ಹಾಗಾದ್ರೆ ಭಾವಾರ್ಥ ಏನಾಯ್ತು? ನಮ್ಮ ಜೀವನವೆಂಬ ಯಜ್ಞಕ್ಕೆ ಪತಿಯಾದ ಭಗವಂತನೇ, ನಾವು ನಿನಗೆ ಎಂದು ಮಂತ್ರಗಳಿಂದ ಆಹುತಿ ಕೊಟ್ಟೇವು, ನಿನ್ನನ್ನು ಒಲಿಸಿಕೊಂಡೇವು ಎಂದು ಬೇಗ ಅಂಥ ಒಂದು ಗಳಿಗೆ ಬರುವಂತೆ ಮಾಡು ನಮ್ಮ ಜೀವನದಲ್ಲಿ. ನೀನು ನಿನ್ನ ಭಕ್ತರಿಗೆ ಎಲ್ಲಾ ನಿಶ್ಚಿತ ಜ್ಞಾನಗಳನ್ನು ಕೂಡ ನೀಡಿದವನು. ಪರಮೈಶ್ವರ್ಯ ಶಾಲಿಯಾದಂತಹ ಇಂದ್ರ ಅಂತ ಕರೆಸಿಕೊಂಡಿರುವಂತಹ ದೇವನೇ, ನೀನು ನನ್ನ ಮಂತ್ರಗಳ ಆಹ್ವಾನವನ್ನ ಆಲಿಸು ಅಂತ ಅದರ ಅರ್ಥ. ನಿಯಮ ಅಂದ್ರೆ ಎಲ್ಲರನ್ನೂ ಪ್ರಜೆಗಳನ್ನು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸುವವನು. ಐತರಿ ಉಪನಿಷತ್ ಹೇಳ್ತದೆ, ತಸ್ಯ ವಾಕ್ ತಂತಿಹೇ ಅಂತ. ಆ ಭಗವಂತನ ವಾಣಿ ಎಂಬುದೇ ಒಂದು ಹಗ್ಗ, ನಮ್ಮೆಲ್ಲರನ್ನೂ ಅದು ಬಂಧಿಸಿಟ್ಟಿದೆ. ತಸ್ಯೇದಂ ವಾಚಾ ತಂತ್ಯ ನಾಮಭಿಹಿ ದಾಮಭಿಹಿ ಸರ್ವಂ ಸಿತಂ, ಎಲ್ಲವೂ ಕೂಡ ಸಿತಂ ಬಂಧಿಸಲ್ಪಟ್ಟಿದೆ ಆ ಭಗವಂತನ ಮಾತಿಗೆ ಅಂತ. ತಸ್ಯ ವಾಕ್ ತಂತಿ ನಾಮಾನಿ ದಾಮಾನಿ ತದಸ್ಯೇದಂ ವಾಚಾ ತಂತ್ಯ ನಾಮಭಿಹಿ ದಾಮಭಿಹಿ ಸರ್ವಂ ಸಿತಂ ಸರ್ವಂ ಹೀದಂ ನಾಮಾನಿ ಸರ್ವಂ ವಾಚಾ ಅಭಿವದತಿ ಅಂತ ಐತರಿ ಉಪನಿಷತ್ತು. ಶ್ರುತಿ ಸ್ಮೃತಿಗಳೆಲ್ಲವೂ ಹರಿಯ ಆಜ್ಞೆ ಅಂತ ಹೇಳುವಂತಹ ಪ್ರಸಂಗ. ಈ ವೇದವಾಣಿ ಅನ್ನೋದು ನಾರಾಯಣನ ಆಜ್ಞೆಯನ್ನ ಜಗತ್ತಿಗೆ ತಿಳಿಸುವಂತಹ, ಆಜ್ಞೆಯ ಮೂಲಕ ಜಗತ್ತನ್ನು ಹಿಡಿದಿಟ್ಟಿರುವಂತಹ ದೊಡ್ಡ ಹಗ್ಗ ಇದು. ಅಖಂಡ ವೇದವಾಣಿ ಎಂಬುದು ಒಂದು ದೊಡ್ಡ ಹಗ್ಗ. ಅಲ್ಲಿ ಆ ವೇದದಲ್ಲಿಯೇ ಬ್ರಹ್ಮ ರುದ್ರ ಇಂದ್ರ ಇತ್ಯಾದಿ ಶಬ್ದಗಳು ಬರ್ತಾವಲ್ಲ, ಅವು ಕೂಡ ಆ ನಾಮಗಳೇನಿವೆ
ಬ್ರಾಹ್ಮಣ, ಕ್ಷತ್ರಿಯ ಮೊದಲಾದ ನಾಮಗಳು ಅವೆಲ್ಲ ಸಣ್ಣ ಸಣ್ಣ ಹಗ್ಗಗಳು. ಕೆಲವು ಬಾರಿ ದೊಡ್ಡ ದೊಡ್ಡ ಹಗ್ಗಕ್ಕೆ ನೆರವು ಕೊಡ್ಲಿಕ್ಕೆ ಅಂತ ಹೇಳಿ ಸಣ್ಣ ಸಣ್ಣ ಹಗ್ಗಗಳನ್ನು ಕೂಡ ತಗೊಳ್ತಿರ್ತಾರೆ. ಅವು ಸಣ್ಣ ಸಣ್ಣ ಹಗ್ಗಗಳು ಅಂತ ವರ್ಣನೆ ಮಾಡ್ತಾರೆ. ಆದ್ರಿಂದ ವೇದವಾಣಿ ಎಂಬ ದೊಡ್ಡ ಹಗ್ಗಗಳಿಂದಲೂ ನಾಮಗಳೆಂಬ ಸಣ್ಣ ಹಗ್ಗದಿಂದಲೂ ಈ ಎಲ್ಲಾ ಬ್ರಹ್ಮನಿಂದ ತೊಡಗಿ ಎಲ್ಲಾ ದೇವತೆಗಳು ಕೂಡ, ಲಕ್ಷ್ಮೀದೇವಿಯೂ ಕೂಡ ಆ ಭಗವಂತನ ಆಜ್ಞೆಗೆ ಅವರು ಬದ್ಧರಾಗಿದ್ದಾರೆ. ಅಂತ ಹೀಗೆ ಉಪಾಸಿಸಬೇಕು. ಇಂಥ ಉಪಾಸನೆ ಮಾಡಿದರೆ ಅಂಥವನನ್ನ ಎಲ್ಲರೂ ಕೂಡ ಸತ್ಕರಿಸ್ತಾರಂತೆ. ಭಗವಂತನ ಅಣತಿಗೆ ನಾವೆಲ್ಲರೂ ಬದ್ಧರು. ವೇದವಾಣಿ ಎಂಬುದು ಒಂದು ದೊಡ್ಡ ಹಗ್ಗ ಅಂತ ಉಪಾಸನೆ ಮಾಡಿದರೆ ಎಲ್ಲ ಜ್ಞಾನಿಗಳು ನಮ್ಮನ್ನ ಸತ್ಕರಿಸ್ತಾರೆ. ಸರ್ವ ವೇದಾತ್ಮಿಕ ಹಿ ವಾಕ್ ತಂತಿ ರೂಪ ಜಗದ್ಬಂಧೆ. ಜಗತ್ತನ್ನು ಕಟ್ಟಿ ಹಿಡಿದಿಡುವುದರಲ್ಲಿ ಅದೊಂದು ತಂತಿ ಇದ್ದಂತೆ. ನಾಮ ಬ್ರಹ್ಮಾದಿಕಂ ಚೇತ ವಿಪ್ರ ಕ್ಷತ್ರಿಯ ವೈಶ್ಯಾದಿ ರೂಪಂ ಚ ಅಖಿಲಮೇವತ್ತು ದಾಮ ತೇನೈವ ಹಿ ಬಧ್ನಾತಿ ಸಕಲಂ ಜಗದಚ್ಯುತಃ. ಹೀಗೆ ಆ ಉಳಿದದ್ದೆಲ್ಲವೂ ಕೂಡ ಸಣ್ಣ ಸಣ್ಣ ಹಗ್ಗಗಳು. ಪ್ರೇರಕ ಸರ್ವದೇಹಾನಾಂ ಪ್ರಾಣಧೀ ಚೋದಿತಾ ಚ ಸಹ. ಎಲ್ಲಾ ದೇಹಗಳಿಗೆ ಪ್ರೇರಕ, ಪ್ರಾಣಕ್ಕೆ ಪ್ರೇರಕ, ಬುದ್ಧಿಗೆ ಪ್ರೇರಕ ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ಮತ್ತು ಮುಂದೆ ಭಾಗವತದಲ್ಲಿ ಅವನನ್ನು ನಿಯಮ ಅಂತ ವರ್ಣನೆ ಮಾಡಿದ್ದಾರೆ. ಯಾಕೆ ನಿಯಮ ಅಂತ ವರ್ಣನೆ ಮಾಡಿದ್ದಾರೆ ಅಂದ್ರೆ, ನಿಯಮೋ ನಿಯತೇಹೇ ಅಜಹ ಅಂತ. ಎಲ್ಲರನ್ನೂ ಕೂಡ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವುದರಿಂದ, ತನ್ನ ಆಜ್ಞೆಯನ್ನು ಎಲ್ಲ ಕಡೆ ಅವನು ನಡೆಸಿರುವುದರಿಂದ ಅವನಿಗೆ ನಿಯಮ ಅಂತ ಹೇಳ್ತಾರೆ ಅಂತ ಭಾಗವತ ತಾತ್ಪರ್ಯ. ಅವನು ಯಾಕೆ ನಿಯಮ ಶಬ್ದ ವಾಚ್ಯ ಅಂತ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳಿದೆ. ಭಕ್ತರನ್ನು ರಕ್ಷಿಸಬೇಕು ಅಂತನ್ನುವುದೇ ಒಂದು ದೊಡ್ಡ ನಿಯಮ ಅಂತ. ಅಂತಹ ನಿಯಮಕ್ಕೆ ಅವನು ತನ್ನನ್ನು ತಾನು ಬದ್ಧನನ್ನಾಗಿ ಮಾಡಿಕೊಂಡವನು. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಭಕ್ತರನ್ನು ಯಾವತ್ತೂ ಕೂಡ ನಾನು ಕೈ ಬಿಡುವುದಿಲ್ಲ ಅನ್ನುವುದು ಅವನ ನಿಯಮ. ಆದ್ರಿಂದ ಆತ ನಿಯಮ ಅಂತ ವರ್ಣಿತ ಆಗಿದ್ದಾನೆ. ತಂತ್ರಸಾರದಲ್ಲಿ ಬಂದಿರುವಂತೆ ಶೌಚಂ ತಪಃ ತುಷ್ಟಿ ಸ್ವಾಧ್ಯಾಯೋ ಹರಿಪೂಜನಂ ನಿಯಮಾಹ, ಇವುಗಳೆಲ್ಲವನ್ನು ಕೂಡ ನಿಯಮ ಅಂತ ವರ್ಣನೆ ಮಾಡ್ತಾರೆ. ಅಂತರಂಗ ಬಹಿರಂಗದ ಶೌಚ, ತಪಸ್ಸು, ಮಂತ್ರ ಜಪ, ಮತ್ತೆ ನಿತ್ಯ ತೃಪ್ತಿ, ಸ್ವಾಧ್ಯಾಯ ಮಾಡ್ತಾ ಇರುವುದು, ಭಗವಂತನ ಪೂಜೆ, ಇವುಗಳಿಗೆ ನಿಯಮ ಅಂತಾರೆ. ಆ ಎಲ್ಲಾ ನಿಯಮಗಳನ್ನು ಜಗತ್ತಿಗೆ ಕೊಟ್ಟವನೇ ಅವನು. ನಿತರಾಂ ಯಮಯತೀತಿ ಯಮಃ, ಚೆನ್ನಾಗಿ ನಿಯಂತ್ರಿಸ್ತಾನೆ. ಅದರಿಂದ ಆತ ನೀ ಯಮ. ನೀ ಅಂದ್ರೆ ನಿತರಾಂ, ಚೆನ್ನಾಗಿ ಅಂತ ಅರ್ಥ. ಅದನ್ನು ಲಕ್ಷಾಲಂಕಾರದಲ್ಲಿ ವರ್ಣಿಸ್ತಾರೆ. ಶಾಂಕರ ಭಾಷೆ ಹೇಳುವಂತೆ ಪ್ರಜೆಗಳನ್ನು ಅವರವರ ಅಧಿಕಾರಗಳಲ್ಲಿ, ಅವರವರ ಕರ್ತವ್ಯದಲ್ಲಿ ನಿಯಮಿಸುವವನು. ಪರಾಶರ ಭಟ್ಟರು ಹೇಳುವಂತೆ ಜಗತ್ತನ್ನು ನಿಯಮಿಸುವವನು. ನಿಯಮ್ಯತೆ ಜಗದ್ಯೇನ ನಿಯಮ ಸ ಉದೀರಿತಃ. ಸತ್ಯಸಂಧ ಸ್ವಾಮಿಗಳು ಕೂಡ ಭಗವಂತ ಜಗತ್ತನ್ನು ನಿಯಮಿಸುವುದರಿಂದ ಅವನನ್ನ ನಿಯಮ ಅಂತ ಹೀಗೆ ಶಬ್ದದಿಂದ ವ್ಯಾಖ್ಯಾನಿಸ್ತಾರೆ. ನಿಯಮಯತೀತಿ ನಿಯಮ. ಇಲ್ಲಿಯವರೆಗೂ ಆ ನಿಯಮ ಎಂಬ ಶಬ್ದದ ಅರ್ಥವನ್ನ ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನಾವು ನೋಡಿದ್ದೇವೆ. ಭಕ್ತರಿಗೆ ಅವನು ಜ್ಞಾನವನ್ನು ಕೊಡ್ತಾನೆ. ಮತ್ತೆ ಅವರು ಕರೆದರೆ ಇವನು ಲಘು ಬಗೆಯಿಂದ ಅವರ ಬಳಿಗೆ ಧಾವಿಸಿ ಅವರ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಅವರು ಹೇಳುವಂತಹ ಸ್ತೋತ್ರಗಳನ್ನ ಅವನು ಆಲಿಸ್ತಾನೆ. ಇದು ಆ ಭಗವಂತ ನಮಗೆ ಮಾಡುವಂತಹ ಒಂದು ಕೃಪಾ ಅಂತ ಅವನನ್ನ ಉಪಾಸಿಸಬೇಕು. ಆ ಭಗವಂತ ಅನೇಕ ತರದ ನಿಯಮಗಳನ್ನು ಹಾಕೊಂಡಿದ್ದಾನೆ. ನಾವು ಈಗಾಗಲೇ ನೋಡಿದ್ವಿ. ಭಕ್ತರನ್ನು ರಕ್ಷಿಸಬೇಕು ಅಂತ ಅನ್ನೋದೊಂದು ಒಂದು ನಿಯಮ. ಅದಲ್ಲದೆ ಜಗತ್ತು ಹೇಗೆ ನಡೆಯಬೇಕು, ಯಾರು ಯಾವಾಗ ಸುಖವನ್ನು ಅನುಭವಿಸಬೇಕು, ಯಾರು ಯಾವಾಗ ದುಃಖವನ್ನು ಅನುಭವಿಸಬೇಕು ಅನ್ನುವುದಕ್ಕೆ ಅವನದೇ ಆದಂತಹ ನಿಯಮಗಳಿವೆ. ಆ ಎಲ್ಲ ನಿಯಮಗಳಿಗೆ ಬದ್ಧನಾಗಿ ಅವನು ಯಾವತ್ತೂ ಕೂಡ ನಡ್ಕೊಳ್ತಾ ಇರ್ತಾನೆ. ಅನೇಕ ಬಾರಿ ನಮ್ಮಂತಹ ಪಾಮರರಾದವರಿಗೆ ಭಗವಂತ
ಯಾಕೆ ಹಾಗೆ ನಿಯಂತ್ರಿಸ್ತಾನೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಆ ಭಗವಂತನ ಆ ನಿಯಮಗಳ ಅರ್ಥವೇ, ಅದರ ಹಿನ್ನೆಲೆ ನಮಗೆ ತಿಳಿಯೋದಿಲ್ಲ. ಆದರೆ ಭಗವಂತನಲ್ಲಿ ವಿಶ್ವಾಸವುಳ್ಳಂಥವ್ರು ನಾವು ಯಾವ ಕಾಲದಲ್ಲಿ ಯಾರಿಗೆ ಏನು ಸುಖ ಕೊಟ್ಟಿದ್ದಾನೆ, ಏನು ದುಃಖ ಕೊಟ್ಟಿದ್ದಾನೆ, ಏನು ಪ್ರವೃತ್ತಿಯನ್ನು ಕೊಟ್ಟಿದ್ದಾನೆ ಅನ್ನೋದನ್ನೆಲ್ಲ ಅವನ ಇಚ್ಛೆಗೆ ಬಿಡಬೇಕು. ನಾವಿರುವಂತಹ ಸ್ಥಿತಿಯಲ್ಲಿ, ನಾವಿರುವಂತಹ ಹಿನ್ನೆಲೆಯಲ್ಲಿ ಅದು ಪೂರ್ಣವಾಗಿ ನಮಗೆ ಅರ್ಥ ಆಗುವಂಥದ್ದು ಅಲ್ಲ. ಆದರೆ ಏನಾಗಿದೆ ಅದೆಲ್ಲವೂ ನಮ್ಮ ಒಳಿತಿಗೆ ಆಗಿದೆ ಅಂತ ಭಕ್ತರಾದವರು ಭಾವಿಸಬೇಕು. ಹೀಗೆ ಮನುಷ್ಯನಿಗೆ ಕಷ್ಟವೇ ಬಂದಿರಲಿ, ಸುಖವೇ ಬಂದಿರಲಿ, ಅಂಥ ಅನೇಕ ಪ್ರಸಂಗಗಳಲ್ಲಿ ಭಗವಂತನನ್ನು ಧ್ಯಾನಿಸುವಾಗ ಯಾಕೆ ಹೀಗೆ ನನಗಾಯಿತು ಅಂತ ಮನುಷ್ಯ ಒಂದು ತಳಮಳವನ್ನು ಅನುಭವಿಸುವಂತಹ ಪ್ರಸಂಗ ಬರ್ತಿರ್ತದೆ. ನಾವು ಮಾಡುವುದನ್ನೆಲ್ಲ ಮಾಡಿದ್ದೇವೆ, ಆದರೆ ಯಾಕೆ ಇಂಥ ಏರುಪೇರುಗಳು ನನ್ನ ಜೀವಮಾನದಲ್ಲಿ ಆದವು, ಇವನ್ನೆಲ್ಲ ನಾನು ಕಾಣುವಂಥ ಪರಿಸ್ಥಿತಿ ಯಾಕೆ ಬಂತು, ಅನುಭವಿಸುವ ಸ್ಥಿತಿ ಯಾಕೆ ಬಂತು ಅಂತ. ವಿಶೇಷವಾಗಿ ಕಷ್ಟಗಳು ಬಂದಾಗ ಇಂಥ ಚಿಂತನೆಗೆ ಮನುಷ್ಯ ತೊಡಗ್ತಾನೆ. ಆಗ ನಾವಿರುವ ಹಂತದಿಂದ ಕೆಲವು ಬಾರಿ ಕೆಳಗೆ ನಾವು ಕುಸಿಯುವುದು ಸಾಧ್ಯ ಇದೆ, ಅಂತ ಒಂದು ಸಾಧ್ಯತೆ ಇದೆ, ಸಂಭವನೀಯತೆ ಇದೆ. ಈಗಾಗಲೇ ನಾವು ನೋಡಿದ್ದೇವೆ, ಅನೇಕ ಬಾರಿ ಹಿಂದೆ ನಾನು ಕೂಡ ಹೇಳಿದ್ದೇನೆ, ಮನುಷ್ಯನ ಜೀವನ ಒಂದು ಹಾವು ಏಣಿ ಆಟ ಇದ್ದಂತೆ. ಯಾವುದೋ ಒಂದು ಏಣಿ ಸಿಗ್ತದೆ, ಅದನ್ನು ಏರಿ ಮನುಷ್ಯ ಒಮ್ಮೆಲೆ ಮೇಲೆ ಹೋಗಿಬಿಡ್ತಾನೆ. ಮತ್ತೊಂದು ಯಾವುದೋ ಒಂದು ಬಾರಿ ಒಂದು ಹಾವು ಕಚ್ಚುತ್ತದೆ, ಆ ಹಾವು ಕಚ್ಚಿದಾಗ ಅವನು ಕೆಳಗೆ ಬಂದು ಬಿದ್ದು ಬಿಡ್ತಾನೆ. ಹಾವು ಅಂದ್ರೆ ಏನು? ಬೃಹತಿ ಮಂತ್ರದ ಶ್ರವಣದಲ್ಲಿ ಆರಂಭದಲ್ಲೇ ನಾವು ನೋಡಿದ್ದೇವೆ. ಹಾವು ಅಥವಾ ಅಂದರೆ ಅದು ಅಹಿ, ಸಂಸ್ಕೃತದಲ್ಲಿ ಅಹಿ ಅಂತಾರೆ, ಕನ್ನಡದಲ್ಲಿ ಅದು ಹಾವು. ಅದು ಸಂಶಯಕ್ಕೆ ಅಭಿಮಾನಿಯಾದಂಥ ಒಬ್ಬ ದೈತ್ಯನೇ ಅಹಿ ಅಂತ ಅಲ್ಲಿ ಕರೆಸ್ಕೊಂಡಿದ್ದಾನೆ. ಅಹಿ, ಧನು, ವೃತ್ರ ಮೊದಲಾದವ್ರ ಬಗ್ಗೆ ನಾವು ಹಿಂದೆ ನೋಡಿದ್ದೇವೆ. ಮನುಷ್ಯನಿಗೆ ತತ್ವಜ್ಞಾನ ಇನ್ನೂ ಆಗಿರುವುದಿಲ್ಲ. ಆದ್ರಿಂದ ಯಾಕೆಂದ್ರೆ ನಾವಿನ್ನೂ ಈಗ ಪರೋಕ್ಷ ಜ್ಞಾನದ ಹಂತದಲ್ಲಿದ್ದೇವೆ. ಪರೋಕ್ಷ ಜ್ಞಾನವೇ ದೃಢ ಆಗಬೇಕು. ಅದಾದ ಮೇಲೆ ಅದು ಮಾನಸಾಪರೋಕ್ಷವಾಗಿ ಪರಿಣಮಿಸಬೇಕು. ಮುಂದೆ ಮಾನಸಾಪರೋಕ್ಷ ಸ್ವರೂಪಾಪರೋಕ್ಷ ಆಗಬೇಕು. ಆ ಸ್ವರೂಪಾಪರೋಕ್ಷ ಆದಾಗ ಸಮ್ಯಕ್ ರತಿ ವಿಷ್ಣು ಕಥಾಸುಚ. ಭಗವಂತನಿಗೆ ಆ ಭಗವಂತನ ಕುರಿತಾದ ಧರ್ಮಾಚರಣದಲ್ಲಿ ನಮಗೆ ದೃಢವಾದ ಆಸಕ್ತಿ ಬರುವುದು ಯಾವಾಗ? ನಮ್ಮ ಸ್ವರೂಪದಿಂದ ಭಗವಂತನನ್ನು ನೋಡಿದಾಗ. ಅದನ್ನು ಹೊರತುಪಡಿಸಿದರೆ ಪ್ರಾಕೃತವಾದಂತಹ ಜಡವಾದಂತಹ ಮನಸ್ಸಿನಿಂದ ಭಗವಂತನನ್ನು ನೋಡಿದರೂ ಕೂಡ ಅದರಿಂದ ನೈಜವಾದ ಧರ್ಮಾಸಕ್ತಿ ಬರೋದಿಲ್ಲ. ಇವತ್ತು ನಾವು ನಮ್ಮನ್ನು ಎಷ್ಟೇ ದೊಡ್ಡ ಧರ್ಮಾಸಕ್ತಿ ಉಳ್ಳವರು, ಶ್ರವಣ ಮನನಾದಿಗಳಲ್ಲಿ, ಸ್ವಾಧ್ಯಾಯ ಪ್ರವಚನಾದಿಗಳಲ್ಲಿ ತೊಡಗಿದ್ದೀವಿ ಅಂತ ಭಾವಿಸಿದ್ರು ಕೂಡ ಅದ್ಯಾವುದೂ ಕೂಡ ಅಷ್ಟು ದೃಢ ಅಲ್ಲ. ಆ ಆಸಕ್ತಿ ದೃಢ ಅಲ್ಲ. ಅನೇಕ ಬಾರಿ ಅದು ಕುಸಿದು ಬಿಡುತ್ತದೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ಭಕ್ತರಿಗೂ ಕೂಡ ಯಾಕೆ ಇದನ್ನು ಮಾಡಬೇಕು ಅನ್ನುವಂಥ ಒಂದು ದಾರ್ಢ್ಯದಲ್ಲಿ ಕುಸಿತ ಕಾಣ್ತದೆ. ಅದಕ್ಕೆಲ್ಲ ಕಾರಣ ಏನು ಅಂದ್ರೆ, ಇನ್ನೂ ನಮಗಿರುವುದು ಪರೋಕ್ಷ ಜ್ಞಾನ, ಮತ್ತೆ ಕೆಲವರಿಗೆ ಇನ್ನೂ ಬಂದಿರುವುದು ಮಾನಸಾಪರೋಕ್ಷ ಜ್ಞಾನ. ಭಗವಂತನ ಅಪರೋಕ್ಷ ಜ್ಞಾನ ಆಗಿರಬಹುದು, ಆದರೆ ಅದು ಕೇವಲ ಮನೋಜನ್ಯವಾದಂತಹ ಅಪರೋಕ್ಷ ಜ್ಞಾನ. ಸ್ವರೂಪದಿಂದ ಜನ್ಯವಾದಂತಹ, ಸ್ವರೂಪದ ಕಣ್ಣಿನಿಂದ ಆಗುವಂತಹ ಅಪರೋಕ್ಷ ಜ್ಞಾನ ಆಗಬೇಕು. ಅಲ್ಲಿಯವರೆಗೆ ಈ ಸಾಧನೆಗಳಲ್ಲಿ ಹೀಗೆಲ್ಲ ಏರುಪೇರುಗಳು ಆಗ್ತಾ ಇರ್ತವೆ. ಅದಕ್ಕಾಗಿ ಭಗವಂತನನ್ನ ನಿಯಮ ಅಂತ ಉಪಾಸಿಸುವುದನ್ನ ನಾವು ರೂಢಿಸ್ಕೋಬೇಕು. ಆದ್ರಿಂದ ಆ ನಿಯಮ ಅನ್ನೋ ಶಬ್ದವನ್ನೇ ಕೇಳಿದಾಗ ಭಗವಂತನಿಗೆ ಅವನದೇ ಆದ ನಿಯಮಗಳಿವೆ. ತಂದೆ ತಾಯಿಂದ್ರ ನಿಯಮ ತೀರಾ ಚಿಕ್ಕ ಒಂದು ಶಿಶುವಿಗೆ, ಹಸುಳಿಗೆ ತಿಳಿಯೋದಿಲ್ಲ. ಗುರುಗಳ ನಿಯಮ ಏನು ತಿಳಿಯುತ್ತದೆ? ಒಬ್ಬ ಚಿಕ್ಕ ಮಗುವಿಗೆ, ಚಿಕ್ಕ ವಿದ್ಯಾರ್ಥಿಗೆ ಏನೂ ತಿಳಿಯೋದಿಲ್ಲ. ಹಾಗೆ ಜಗತ್ತಿನ ತಂದೆ ತಾಯಿಯು, ಗುರುವೂ ಆದಂತಹ ಭಗವಂತನ ನಿಯಮಗಳು ನಮ್ಮಂಥವರಿಗೆ ತಿಳಿಯುವುದೇನಿದೆ? ಆದರೆ ಏನಿದ್ರೂ ಆ ನಿಯಮಗಳನ್ನು ರೂಪಿಸುವವನು ನೀನು. ಆ ನಿಯಮಗಳು ನಿನ್ನ ಇಚ್ಛೆಯೇ ಆಗಿವೆ. ಮತ್ತೆ ಆ ನಿಯಮಗಳನ್ನು ನೀನೇ ರೂಪಿಸಿದ್ದಿ, ನೀನೇ ನಮ್ಮ ಮೇಲೆ ಅವುಗಳನ್ನು ಹೇರಿದ್ದಿ ಎನ್ನುವುದು ಅಷ್ಟೇ ಅಲ್ಲೇ, ನಮ್ಮನ್ನು ನಿಯಂತ್ರಿಸುವವನು ನೀನೇ ಆಗಿದ್ದೆ. ನಾವು ಯಾವ ಸಾಧನೆ, ಯಾವ ಹಂತದಲ್ಲಿ ಮೇಲೆ ಹೋಗಬೇಕು, ಯಾವಾಗ ಕೆಳಗೆ ಬರಬೇಕು, ನಮ್ಮ ಸಾಧನೆ ಗ್ರಾಫ್
ಹೇಗಿರಬೇಕು ಅನ್ನೋದನ್ನೆಲ್ಲ ನೀನೇ ನಿಯಮಿಸುವವನಾಗಿದ್ದೆ. ಆದ್ರಿಂದ ಭಗವಂತನೇ ನಮ್ಮನ್ನ ನಿಯಮದಲ್ಲಿ ಇರ್ಲಿಕ್ಕೆ ಬಿಡು. ಯಾಕಂದ್ರೆ ನೀನು ನಿಯಮಗಳನ್ನು ರೂಪಿಸಿದವನು. ನಮ್ಮನ್ನು ನಿಯಮದಲ್ಲಿ ಇರ್ಲಿಕ್ಕೆ ಬಿಡು. ಆ ನೀ ಅನ್ನೋ ಉಪಸರ್ಗವೇ ನಿಶ್ಚಿತ, ನಿಯತ ಅನ್ನೋ ಅರ್ಥವನ್ನು ಹೇಳ್ತದೆ. ಒಂದು ರೆಗ್ಯುಲಾರಿಟಿ, ಖಚಿತತೆಯನ್ನ ನಮಗೆ ಸಾಧನೆಯಲ್ಲಿ ನೀನು ಕೊಡು ಅಂತ ಅವನನ್ನು ನಾವು ಕೇಳಬೇಕು. ಹಾಗಾದಾಗ ಈ ಸಾಂಸಾರಿಕ ತಾಪತ್ರಯಗಳಿಂದ ನೊಂದಂಥ ಬೆಂದಂಥ ಮನುಷ್ಯನಿಗೆ ಈ ಒಂದೇನು ಕುಸಿತ, ಭಾವನಾತ್ಮಕವಾದಂಥ ಕುಸಿತ ಇತ್ಯಾದಿ ಬಂದಿರ್ತದೆ. ನನಗೆ ಯಾಕೆ ಹೀಗಾಯಿತು ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳದೇ ಇರುವಂಥ ಪರಿಸ್ಥಿತಿಯನ್ನು ಅವನು ತಲುಪ್ತಾನೆ. ಆ ಮೂಲಕ ಅವನ ಸಾಧನೆಗೂ ಕೂಡ ಏನು ಹಿನ್ನಡೆ ಆಗ್ತದೆ. ಅಂಥದ್ದೆಲ್ಲದಕ್ಕೂ ಕೂಡ ಒಂದು ಪರಿಹಾರವನ್ನ ಆ ನಿಯಮ ಎಂಬ ಶಬ್ದದ ಉಪಾಸನೆಯಿಂದ ನಾವು ಪಡ್ಕೋಬಹುದು. ಮನುಷ್ಯನಿಗೆ ಅಂತಹ ಹಿನ್ನಡೆಗಳು ತೀರಾ ಸಣ್ಣ ವಯಸ್ಸಿನಲ್ಲಿ ಆಗಬಹುದು, ಕೆಲವು ಬಾರಿ ಮಧ್ಯ ವಯಸ್ಸಿನಲ್ಲಿ ಆಗಬಹುದು, ಕೆಲವು ಬಾರಿ ವೃದ್ಧಾಪ್ಯದಲ್ಲಿ ಆಗಬಹುದು. ಹೇಗೆ ನಮ್ಮನ್ನು ಮಧ್ಯ ವಯಸ್ಸಿನಲ್ಲಿ ಇಡಬೇಕು, ವೃದ್ಧಾಪ್ಯದಲ್ಲಿ ಇಡಬೇಕು, ಸಣ್ಣ ವಯಸ್ಸಿನಲ್ಲಿ ಹೇಗೆ ಇಡಬೇಕು, ಹೇಗೆ ಆವಾಗ ನಮ್ಮನ್ನು ಅವನು ನಿಯಮಿಸಬೇಕು, ನಮ್ಮನ್ನು ಅವನು ನಿಯಂತ್ರಿಸಬೇಕು. ನಿಯಮಿಸುವುದು, ನಿಯಂತ್ರಿಸುವುದು ಎಲ್ಲವೂ ಸಮಾನ ಅರ್ಥ. ಅದೆಲ್ಲವೂ ಅವನ ಕೈಯಲ್ಲೇ ಇದೆ. ಆದ್ರಿಂದ ನಾವು ಆ ಭಗವಂತನೇ ಹೀಗೆ ನಮ್ಮನ್ನು ಸರಿಯಾಗಿ ನಿಯಂತ್ರಿಸು, ನಮ್ಮ ಸಾಧನೆಯಲ್ಲಿ ಹಿನ್ನಡೆ ಬರದೇ ಹೋಗಲಿ. ಜೀವನ ಎಂಬ ಈ ಒಂದು ಹಾವು ಏಣಿ ಆಟ ಏನಿದೆ, ಈ ಹಾವು ಏಣಿ ಆಟದಲ್ಲಿ ನಮಗೆ ಕುಸಿತ ಆಗದೆ ಹೋಗಲಿ ಅಂತ ಭಗವಂತನನ್ನ ಪ್ರಾರ್ಥಿಸಬೇಕು. ಹಾಗೆ ಪ್ರಾರ್ಥಿಸಿದ್ದಾದ್ರೆ ನಮ್ಮಂತಹ ಸಾಮಾನ್ಯ ಮನುಷ್ಯರ ಜೀವನದಲ್ಲಿ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಮತ್ತು ಏರುಪೇರುಗಳು ಬರೋದಿಲ್ಲ ಅಂತಲ್ಲ. ಆದರೆ ಹಿನ್ನಡೆ ಆದಾಗ, ಹಾವೊಂದು ಕಚ್ಚಿ ನಮ್ಮನ್ನು ಕೆಳಗೆ ಬೀಳಿಸಿದಾಗ, ಅರ್ಥಾತ್ ಒಂದು ಸಂಶಯಕ್ಕೆ ನಾವು ಬಲಿಯಾಗಿ, ಅನ್ಯಥಾ ಜ್ಞಾನಕ್ಕೆ ಬಲಿಯಾಗಿ, ಅಜ್ಞಾನಕ್ಕೆ ಬಲಿಯಾಗಿ ನಾವು ಹಿನ್ನಡೆಯನ್ನು ಅನುಭವಿಸುವಂತಹ ಪ್ರಸಂಗ ಬಂದಾಗ, ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಇದರಿಂದ ಒಂದು ಪರಿಹಾರ ಸಿಗ್ತದೆ. ಏನಾದರೂ ಭಗವಂತ ನಮ್ಮನ್ನು ಕೈ ಬಿಡುವುದಿಲ್ಲ ಅನ್ನುವಂಥ ಒಂದು ಎಚ್ಚರ ಸಿಗ್ತದೆ. ಭಗವಂತ 2 ಬಾರಿ ಪ್ರತಿಜ್ಞೆ ಮಾಡಿದಾನೆ ಶಾಸ್ತ್ರದಲ್ಲಿ. ಭಗವದ್ಗೀತಾದಲ್ಲಿ 2 ಬಾರಿ ಪ್ರತಿಜ್ಞೆ ಇದೆ. ಪ್ರತಿಜಾನೇ ಪ್ರಿಯೋಸಿಮೆ ಅಂತ ಅರ್ಜುನನಿಗೆ ಅವನು ಹೇಳಿದ್ದು. ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ನೀನು ನನಗೆ ಪ್ರಿಯ, ನಾನು ನಿನ್ನ ಕೈ ಬಿಡೋದಿಲ್ಲ. ಇದು ನಾನು ಪ್ರತಿಜ್ಞೆ ಮಾಡೋದು. ಆ ನಿಯಮ ಅಂದ್ರೆ ಪ್ರತಿಜ್ಞೆ. ಆ ಪ್ರತಿಜ್ಞಾ ಸ್ವರೂಪನೂ ಭಗವಂತನೇ. ನಾನು ಪ್ರತಿಜ್ಞೆ ಮಾಡ್ತೀನಿ, ನೀನು ನನಗೆ ಪ್ರಿಯ, ನಿನ್ನ ನಾನು ಕೈ ಬಿಡೋದಿಲ್ಲ ಅಂತ ಹೇಳ್ತಾನೆ. ಇದು ಭಗವಂತ ತಾನು ಮಾಡುವ ಪ್ರತಿಜ್ಞೆ. ಅರ್ಜುನನನ್ನು ಉದ್ದೇಶಿಸಿ ಹೇಳಿದ್ದು. ಅರ್ಜುನ ಎಲ್ಲಾ ನರಲೋಕದ ಪ್ರತಿನಿಧಿ, ಅದರಿಂದ ನಮಗೂ ಎಲ್ಲರಿಗೂ ಕೂಡ ಆ ಭರವಸೆ ಕೊಟ್ಟಂತಾಯ್ತು. ಅದಲ್ಲದೆ ಇನ್ನೊಂದು ಪ್ರತಿಜ್ಞೆ ಇದೆ. ಅರ್ಜುನನೇ ನೀನು ಮಾಡಬೇಕಾದ ಪ್ರತಿಜ್ಞೆ ಒಂದಿದೆ. ಮೊದಲು ನಾನು ಪ್ರತಿಜ್ಞೆ ಮಾಡ್ತೀನಿ, ಆಮೇಲೆ ನೀನು ಪ್ರತಿಜ್ಞೆ ಮಾಡು. ಅದೇನಂದ್ರೆ, ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅರ್ಜುನ, ನೀನು ನನ್ನ ಸೂಚನೆಗನುಸಾರವಾಗಿ ಜಗತ್ತಿನ ಮುಂದೆ ನಿಂತು ಎಲ್ಲಾ ಸಾಧಕ ವರ್ಗದವರಿಗೆ ಭಗವಂತನ ಪ್ರತಿಜ್ಞೆಯನ್ನು ತಿಳಿಸಬೇಕಾಗಿದೆ ನೀನು. ಅದು ನಿನ್ನ ಕೆಲಸ. ಏನಂದ್ರೆ, ನಮೇ ಭಕ್ತ ಪ್ರಣಶ್ಯತಿ, ಭಗವಂತನ ಭಕ್ತರೆಂದೂ ನಾಶ ಹೊಂದುವುದಿಲ್ಲ ಅನ್ನುವುದಕ್ಕೆ ನಾವು ಪಂಚಪಾಂಡವರೇ ಸಾಕ್ಷಿ, ನಾನು ಅರ್ಜುನನೇ ಸಾಕ್ಷಿ ಅಂತ ನೀನು ಆ ಜಗತ್ತಿನ ಎದುರಿಗೆ ಹೋಗಿ ಹೇಳು. ಮಹಾಭಾರತಾದಿ ಗ್ರಂಥಗಳನ್ನು ಓದಿದಂಥ, ಭಾಗವತಾದಿ ಗ್ರಂಥಗಳನ್ನ, ರಾಮಾಯಣಾದಿ ಗ್ರಂಥಗಳನ್ನು ಓದಿದಂಥ ಸಾಧಕರು ಪಂಚಪಾಂಡವರನ್ನ, ನಳಮಹಾರಾಜನನ್ನ ಮೊದಲಾದವರನ್ನೆಲ್ಲ ನೆನಪಿಸಿಕೊಂಡು, ಅಂಥ ಏರುಪೇರುಗಳಿದ್ರೂ ಕೂಡ ಜೀವಮಾನದಲ್ಲಿ ಅನೇಕ ಏಳುಗಳನ್ನ, ಅನೇಕ ಬೀಳುಗಳನ್ನ ಅವ್ರು ಕಂಡ್ರೂ ಕೂಡ ಮತ್ತೆ ಸಾಧನೆಯಲ್ಲಿ ಮುಂದುವರೆದ್ರಲ್ಲ ಅನ್ನುವುದಕ್ಕೆ ನೀವು ಪಂಚಪಾಂಡವರು, ಆ ನಳಮಹಾರಾಜ, ಇವರೇ ಸಾಕ್ಷಿಯಾಗಿ ಜಗತ್ತಿನ ಮುಂದೆ ನಿಲ್ತಾರೆ. ನಿನ್ನಂಥವನು ಅದನ್ನ ಜಗತ್ತಿಗೆ ಹೋಗಿ ಪ್ರತಿಜ್ಞೆ ಮಾಡಿ ಹೇಳಬೇಕು, ಭಗವಂತ ನನಗಿದನ್ನು ತಿಳಿಸಿದ್ದಾನೆ, ಈ ಪ್ರತಿಜ್ಞೆ ಮಾಡ್ತಿದ್ದೇನೆ ಅಂತ. ಹಾಗಾಗಿ ಭಗವಂತನ ಶ್ರೇಷ್ಠ ಭಕ್ತರಾದವರು ಜಗತ್ತಿನ ಮುಂದೆ, ಸಣ್ಣವರ ಮುಂದೆ ನಿಂತು ಮಾಡುವ ಪ್ರತಿಜ್ಞೆ ಅದು ನಿಯಮ. ಮತ್ತೆ ಸ್ವಯಂ ಭಗವಂತ ಮಾಡುವಂತಹ ಪ್ರತಿಜ್ಞೆ ಅದನ್ನೂ ನಿಯಮವೇ. ಭಗವಂತ ನಮ್ಮಂಥವ್ರ ಎದುರಿಗೆ ನೇರವಾಗಿ ಪ್ರತಿಜ್ಞೆ ಮಾಡಲಿಕ್ಕಿಲ್ಲ. ಅವನು ಪ್ರತಿಜ್ಞೆ ಮಾಡಿದ್ದು ನಮ್ಗೆ ಕೇಳಿಸೋದೂ ಇಲ್ಲ. ಅದಕ್ಕಾಗಿ ದೊಡ್ಡವರಿಗೆ ನೇರವಾಗಿ ಪ್ರತಿಜ್ಞೆ ಮಾಡ್ತಾನೆ, ಅವ್ರ ಕಣ್ಣೆದುರಿಗೆ ಪ್ರತಿಜ್ಞೆ ಮಾಡ್ತಾನೆ, ಭರವಸೆ ಕೊಡ್ತಾನೆ. ನಮ್ಮಂಥ ಸಣ್ಣವರು ದೊಡ್ಡವರು ಮಾಡಿದಂತಹ ಆ ಪ್ರತಿಜ್ಞೆಗಳನ್ನ, ಭರವಸೆಗಳನ್ನ ಭಗವಂತ ತಪ್ಪದೇ ಪಾಲಿಸುವ ನಿಯಮಗಳನ್ನ ಜಗತ್ತಿಗೆ ತಿಳಿಯಪಡಿಸ್ತಾರೆ. ಆಗ ಜಗತ್ತು ತಾನು ಏನು ಹಾವು ಏಣಿ ಆಟದಲ್ಲಿ ತೊಡಗಿದೆ, ಆಗ ಬಿದ್ದರೂ
ಭಗವಂತ ಮತ್ತೆ ನಮ್ಮನ್ನು ಎಬ್ಬಿಸ್ತಾನೆ. ಎಷ್ಟೇ ದೊಡ್ಡ ಹಾವು ಕಚ್ಚಿದ್ರೂ ಭಗವಂತ ಮತ್ತೆ ನಮ್ಮನ್ನು ಎಬ್ಬಿಸ್ತಾನೆ ಅನ್ನುವಂಥ ಭರವಸೆ ಅಂತ ಹೇಳ್ತಾರೆ. ಎದ್ದಾಗ ಒಂದು ಏಣಿ ಸಿಕ್ಕು ಮೇಲೆ ಏರಿದಾಗ ಅಹಂಕಾರ ಪಡೋದಿಲ್ಲ, ಹಿಗ್ಗೋದಿಲ್ಲ. ಹಾವು ಕಚ್ಚಿ ಕೆಳಗೆ ಬಿದ್ದಾಗ ಕುಗ್ಗೋದಿಲ್ಲ. ಇದನ್ನೆಲ್ಲ ಹೀಗೆ ಭಗವಂತ ಮಾಡುವ ಪ್ರತಿಜ್ಞೆ, ಭಗವಂತನ ಭಕ್ತರು ಮಾಡುವ ಪ್ರತಿಜ್ಞೆ, ಅವೆರಡನ್ನೂ ಕೂಡ ನಾವು ಶಾಸ್ತ್ರದಲ್ಲಿ ಕೇಳ್ತೀವಿ, ಗೀತಾದಲ್ಲಿ. ಅದನ್ನೇ ನಿಯಮಗಳು ಅಂತ ಅನ್ಬೇಕು. ತತ್ ಸ್ವರೂಪನೇ ಆ ಭಗವಂತ ಅಂತ ನಮಗೆ ಆ ನಿಯಮ ಎಂಬ ಶಬ್ದ ಕಲಿಸಿಕೊಡ್ತದೆ. ಅದನ್ನು ಅನುಸಂಧಾನ ಮಾಡಿದರೆ ಅವನು ಖಂಡಿತವಾಗಿಯೂ ನಮ್ಮ ಬಳಿಗೆ ಬಂದು ನಮ್ಮ ಉಪಾಸನೆಗಳನ್ನ, ನಾವು ಮಾಡುವಂತಹ ಸ್ತೋತ್ರಗಳನ್ನು ಕೇಳ್ತಾನೆ, ಕೇಳಿ ನಮ್ಮನ್ನು ಉದ್ಧರಿಸ್ತಾನೆ ಅಂತ ನಾವು ಈ ಮಂತ್ರದಿಂದ ನಮಗೆ ಬೇಕಾದಂಥ ಆಯಾ ಕಾಲಕ್ಕೆ ಯಾರ್ಯಾರಿಗೆ ಏನೇನು ಸಂದೇಹಗಳು, ಸಮಸ್ಯೆಗಳು ಬಂದಿರ್ತವೆ, ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನ ಆ ನಿಯಮ ಮೊದಲಾದ ಶಬ್ದಗಳಿಂದ ನಾವು ಪಡ್ಕೊಳ್ಬಹುದು ಅಂತ ಆಲೋಚನೆ ಮಾಡಬೇಕು.